ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಪಾಠದಲ್ಲಿ ಈ ಬಾರಿ SSLC ಪರೀಕ್ಷಾ ಮಂಡಳಿನವರು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದೊಂದು ಅಧ್ಯಾಯದಿಂದ ಯಾವ್ಯಾವ ಲೆಕ್ಕಗಳೆಲ್ಲ ಬಂದಿದೆ ಆ ಥರ ಲೆಕ್ಕಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ. ಈ ವಿಡಿಯೋ ಪಾಠದಲ್ಲಿ 2 ಅಂಕಗಳಿಗೆ ಸಂಬಂಧಪಟ್ಟಂತೆ ಸಮಾಂತರ ಶ್ರೇಣಿಗಳು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಧ್ಯಾಯದಲ್ಲಿ ಮಾಡೆಲ್ 1 ಪೇಪರ್ನಲ್ಲಿ ಕೊಟ್ಟಿರುವಂಥ ಲೆಕ್ಕ ಈ ರೀತಿಯಾಗಿದೆ ನೋಡಿ. ಫೈಂಡ್ ದ 21st ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 9, 13 ಎಟ್ಸೆಟ್ರಾ ಯೂಸಿಂಗ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ ನೋಡಿ. 5, 9, 13 ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ. 21st ಟರ್ಮ್ ಅಂತ ಕೇಳಿದ್ದಾರೆ. 2 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿದ್ದಾರೆ. ಪದವನ್ನು ಕಂಡುಹಿಡಿಯಲು ಸಮಾಂತರ ಶ್ರೇಣಿಯಲ್ಲಿ ಬಳಸುವಂತಹ ಸೂತ್ರ ಯಾವುದು? an = a + n-1 × d ಅಂತ ಹೇಳಿ. ಈಗ ಇದರಲ್ಲಿರುವಂತಹ a ಮತ್ತು d, n ಇವುಗಳ ಬೆಲೆಗಳನ್ನು ಕಂಡುಹಿಡಿಯೋಣ. ಈಗ a ಅಂದರೆ ಮೊದಲನೇ ಪದ, ಫಸ್ಟ್ ಟರ್ಮ್. ಈಗ ಇಲ್ಲಿ 5, 9, 13 ಇದೆ. ಅದರಲ್ಲಿ ಮೊದಲನೇ ಪದ ಯಾವುದು? 5. ಹಾಗೆ ಡಿ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಅಂದ್ರೇನು? 2ನೇ ಪದ ಮೈನಸ್ 1ನೇ ಪದ ನೋಡಿ. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. 9 - 5 ಅಂದ್ರೆ ಏನಾಯ್ತು? ಈಗ 4 ಆಯಿತು. ನೆಕ್ಸ್ಟು ಎಷ್ಟನೇ ಪದ ಕಂಡುಹಿಡಬೇಕು? 21ನೇ ಪದ ಕಂಡುಹಿಡಬೇಕು. ಹಾಗಾಗಿ ಎನ್ ಅಂದರೆ ಆ ಟರ್ಮ್ ಎಷ್ಟನೇದು? 21ನೇದು. ಹಾಗಾಗಿ 21ನೇ ಪದ ಏನಾಗಿರುತ್ತೆ ಅಂದರೆ A21 ಏನಾಗಿರುತ್ತೆ ಅಂತ ನಾವು ಕಂಡು ಹಿಡಬೇಕಾಗಿದೆ ನೋಡಿ. ಇಷ್ಟು ಬೆಲೆಗಳನ್ನು ಇದರಲ್ಲಿ ನಾವು ಅನ್ವಯ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ? A21 = A ಅಂದರೆ 5 + n-1 ಅಂದರೆ 21 - 1 × D ಅಂದರೆ 4. ಈಗ A21 5 + ಇದು 5 ಹಾಗೆ ಇಟ್ಕೋಬೇಕು. ಈಗ ಇದ್ರ ಜೊತೆ ಏನೋ ಮಿಕ್ಸ್ ಮಾಡೋಕೆ ಹೋಗಬಾರ್ದು, ಕೂಡೋದು ಕಳೆಯೋದು ಏನೋ ಮಾಡೋಕೆ ಹೋಗಬಾರ್ದು. 5ನ್ನ ಫಸ್ಟಿಗೆ ಹಾಗೆ ಇಟ್ಕೊಂಡ್ಬಿಡಬೇಕು. ಈಗ ಮೊದಲನೇದಾಗಿ ನಾವು ಈ ಕಡೆ ಭಾಗದಲ್ಲಿ ನಾವು ಸುಲಭ ಮಾಡ್ಕೊಂಡ್ಬಿಡೋಣ, ಸಂಕ್ಷೇಪಿಸೋಣ ನೋಡಿ. 21ರಲ್ಲಿ 1 ಕಳೆದ್ರೆ ಏನಾಗುತ್ತೆ? 20 ಆಗುತ್ತೆ. 20 × 4 ನೋಡಿ. ಈ ಹಂತದಲ್ಲೂ ಸಹ 5ನ್ನು ಹಾಗೆ ಬರ್ಕೊಂಡಿದ್ದೇನೆ. 24 20 × 4 ಏನಾಗುತ್ತೆ? 80 ಆಗುತ್ತೆ. ನೆಕ್ಸ್ಟ್ A21 = 80 + 5 ಏನು ಅಂದರೆ 85. ಹೀಗೆ 5, 9, 13 ಈ ಥರ ಬರಿತಾ ಹೋದರೆ ಇದು ಮೊದಲನೇ ಪದ, 2ನೇ ಪದ, 3ನೇ ಪದ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಹೀಗೆ ಬರಿತಾ ಹೋದರೆ 21st ಟರ್ಮ್ ಏದಾಗಿರುತ್ತೆ ಅಂದರೆ 85 ಆಗಿರುತ್ತೆ. ಹಾಗಾಗಿ ಇಲ್ಲಿಗೆ ನಮ್ಮ ಉತ್ತರ ಸಿಕ್ತು. ಇದು 2 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 2 ಮಾಡೆಲ್ ಪೇಪರ್ 2ರಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸಂಬಂಧಪಟ್ಟಂತೆ ಯಾವ ಲೆಕ್ಕ ಕೇಳಿದ್ದಾರೆ ಅದನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಈಗ 2024-25ನೇ ಸಾಲಿನಲ್ಲಿ SSLC ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಈ ಅಧ್ಯಾಯದಲ್ಲಿ ಕೇಳಿರುವಂತ 2 ಅಂಕದ ಮತ್ತೊಂದು ಪ್ರಶ್ನೆ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ AP 4, 7, 10 ಎಟ್ಸೆಟ್ರಾ ಯೂಸಿಂಗ್ ಫಾರ್ಮುಲಾ ಅಂತ ಕೇಳಿದ್ದಾರೆ ನೋಡಿ. 4, 7, 10 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ, ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನೋಡಿ. ಸೂತ್ರ ಯಾವುದು? ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಯಾವುದು? Sn = n/2 × 2a + n-1 × d. ಇದು ಫಾರ್ಮುಲಾ. ಈಗ ಇದರಲ್ಲಿರುವಂತಹ A-N-D ಇದರ ವ್ಯಾಲ್ಯೂಸ್ನ ನಾವು ಕಂಡುಹಿಡಿಯೋಣ. ಫಸ್ಟು ಗೊತ್ತು ಮಾಡ್ಕೊಳ್ಳೋಣ ನೋಡಿ. ಶ್ರೇಣಿಯನ್ನು ನೋಡಿದರೆ 4, 7, 10 ಇದರಲ್ಲಿ ಮೊದಲನೇ ಪದ ಯಾವುದು? 4.
ಡಿ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ನೋಡಿ 7ರಲ್ಲಿ 4 ಕಳೆದ್ರೆ 3 ಬರುತ್ತೆ. ಹಾಗಾಗಿ ಮೊದಲ 20 ಪದಗಳ ಬಗ್ಗೆ ಕೇಳಿರೋದ್ರಿಂದ ನೋಡಿ n = 20 ಆಯಿತು. ಸೊ ಮೊದಲ 20 ಪದಗಳ ಮೊತ್ತ ಹೇಳಿರೋದ್ರಿಂದ SN = S20. ಇದನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ನೋಡಿ S20 = ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. n ಅಂದರೆ 20/2. ನೋಡಿ n ಈವನ್ ನಂಬರ್ ಇದ್ದಾಗ ನಮಗೊಂದು ಅನುಕೂಲ ಆಗುತ್ತೆ. ಮುಂದಿನ ಹಂತದಲ್ಲಿ ಅದನ್ನು ನೋಡೋಣ. ಇಂಟು 2a. a ಅಂದರೆ ಏನು? a ಅಂದರೆ 4 ಪ್ಲಸ್ n-1 ಅಂದರೆ 20-1 ಇಂಟು d ಅಂದರೆ 3. ನೋಡಿ ಈ ರೀತಿಯಾಗಿ ಚಂದವಾಗಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ಏನಾಗುತ್ತೆ? S20 = ನೋಡಿ ಈವನ್ ನಂಬರ್ ಇದ್ದಾಗ ಈ ಹಂತದಲ್ಲಿ ನಾವು 2ರಿಂದ ಭಾಗಿಸ್ಬಿಡ್ಬೋದು. 2 1s are 2, 2 10s are 20. ಮುಗೀತಲ್ಲ. 2 10 20 ಆಯಿತು. ಈಗ ನೋಡಿ 2 4 8 ಬಂದಿದೆ. ಈಗ ನೋಡಿ ಪ್ಲಸ್ ನೋಡಿ ಇಲ್ಲಿ 20 ಒಳಗೆ 1 ಕಳೆದ್ರೆ ನಮಗೆ 19 ಬರುತ್ತೆ. ನೋಡಿ ಸಣ್ಣಕ್ಕೆ ಬರ್ಕೊಂಡಿದ್ದೀನಿ 19. ಯಾಕೆಂದರೆ ಈ ಸ್ಟೆಪ್ಪಲ್ಲಿ ನಾವು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿಬಿಡೋಣ. 19 × 3 19 ಏನು? 57. 23 60 ಆಗುತ್ತೆ. 19 57 ಆಗುತ್ತೆ. ನೋಡಿ S20 = 10 × 57ಕ್ಕೆ 8ನ್ನು ಸೇರಿಸಾಗ 57ಕ್ಕೆ 8ನ್ನು ಸೇರಿಸಿದಾಗ ಏನಾಗುತ್ತೆ? ನೋಡಿ 65 ಆಗುತ್ತೆ. 65 10 ಏನು? 65 10 650. ಅಂದರೆ ಏನು? ನೋಡಿ ಈಗ 4 7 10. ಈಗ ಅದರ ಮುಂದಿನ ಪದ ಯಾವ್ದು ಬರುತ್ತೆ? 13. ಈ ರೀತಿಯಾಗಿ ನಾವು ಮೊದಲ ಅಂದರೆ 4ರಿಂದ 21 ಪದಗಳನ್ನು ಬರೆದು ಅದನ್ನು ಆ್ಯಡ್ ಮಾಡಿದಾಗ ಕೂಡಿದರೆ ಅದು 650 ಬರುತ್ತೆ. ಅದನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಬೇಕು ಅಂತ ಹೇಳಿದ್ದಕ್ಕಾಗಿ ಸೂತ್ರವನ್ನು ಬಳಸಿ ಕಂಡುಹಿಡಿದಿದ್ದೇವೆ. ಇಷ್ಟು ಮಾಡಿದರೆ ನಮಗೆ 2 ಅಂಕಗಳು ಸುಲಭವಾಗಿ ಬರುತ್ತೆ.